ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂತ ಕೆಲಸ ಮಾಡತಕ್ಕಂತ ಶಕ್ತಿ ಕೊಡಲಿ, ಜನರ ಸೇವೆ ಮಾಡತಕ್ಕಂತ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂತ ಕೆಲಸ ಮಾಡತಕ್ಕಂತ ಶಕ್ತಿ ಕೊಡಲಿ, ಜನರ ಸೇವೆ ಮಾಡತಕ್ಕಂತ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂತ ಕೆಲಸ ಮಾಡತಕ್ಕಂತ ಶಕ್ತಿ ಕೊಡಲಿ, ಜನರ ಸೇವೆ ಮಾಡತಕ್ಕಂತ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು. ಸಿದ್ದರಾಮಯ್ಯನವರ ಅಧಿಕಾರದ ಅವಧಿ ಇನ್ನು ಒಂದೇ ವರ್ಷ. ಇದು ಬೇರೆ ಯಾರು ಹೇಳಿದವರಲ್ಲ, ಸ್ವತಃ ಸಿದ್ದರಾಮಯ್ಯನವರು. ಅದು ದಸರಾ ಉದ್ಘಾಟನೆಯ ದಿವಸ, ಅದು ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಹೇಳಿದರೆ, ಇನ್ನು ಒಂದು ವರ್ಷ ನನಗೆ ಅವಕಾಶ ಮಾಡಿಕೊಡಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಅಂದರೆ ಏನು ಸರ್ಕಾರ ರಚನೆ ಆಯ್ತಲ್ಲ, ಸರ್ಕಾರ ರಚನೆ ಆದಾಗ ಏನು ಡೆಲ್ಲಿನಲ್ಲಿ ಮಾತುಕತೆ ಆಯ್ತಲ್ಲ 50-50 ಅಂತೇಳಿ, 2.5 ವರ್ಷ ಅಂತೇಳಿ, ಅದು ಅಲ್ಲಗಳಿತಾ ಇದ್ರು. ಇವತ್ತು ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇನ್ನು ಒಂದು ವರ್ಷ ನಮಗೆ ಅವಕಾಶ ಕೊಡಿ. ಅಂದ್ರೆ ಇನ್ನ ಮುಂದಿನ ವರ್ಷ ದಸರಾ ಸಮಯದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ಪಕ್ಕಾ ಅಂತ ಆಯ್ತು. 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಂತಹ ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಂತಹ ಅವರ ಬೆಂಬಲಿಗರು ಇವತ್ತು ಸ್ವತಃ ಚಾಮುಂಡೇಶ್ವರಿ ತಾಯಿಯ ಮುಂದೆ ಮೈಸೂರಿನಲ್ಲಿ ದಸರಾ ಉದ್ಘಾಟನೆ ದಿವಸ ಅವರೇ ಹೇಳಿದ್ದಾರೆ, DK ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಬಹುಶಃ ಅವರು ತಾಳ್ಮೆಯಿಂದ ಇರೋದಕ್ಕೆ ಇದು ಒಂದು ಕಾರಣ ಇರಬಹುದು. ಬಹಳಷ್ಟು ಸುದ್ದಿಗಳು ಬರ್ತಾ ಇದೆ. ಇವತ್ತೇನು ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಮಾಡಿದ್ರಲ್ಲ, ಆ ರೀತಿಯಾಗಿ ಏನು DK ಶಿವಕುಮಾರ್ ಅವರು ಪಕ್ಷವನ್ನು ಒಡೆದು 50 ಸ್ಥಾನಗಳನ್ನು ತೆಗೆದುಕೊಂಡು ಹೋಗಿ ಬಿಜೆಪಿ ಮತ್ತು JDS ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಬಹಳಷ್ಟು ಸುದ್ದಿಗಳು ಇತ್ತೀಚೆಗೆ ನೆನ್ನೆನೂ ಸಹ ಒಂದು ಸುದ್ದಿ ಬಂದಿತ್ತು. ಇದೇ ರೀತಿ ಇಲ್ಲಿ ಆಗಿರುವಂತಹ ಒಪ್ಪಂದಗಳ ರೀತಿಯಲ್ಲಿ ನಾನಿನ್ನು 1 ವರ್ಷ ಕಾದ್ರೆ ನಾನು ಮುಖ್ಯಮಂತ್ರಿ ಆಗ್ತೇನೆ, ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ DK ಶಿವಕುಮಾರ್ ಅವರಿಗೆ ಗೊತ್ತಿರೋದ್ರಿಂದ ನಿನ್ನೆ ಪುಷ್ಟಿ ಕೊಡುವಂತೆ ಸಿದ್ದರಾಮಯ್ಯನವರೇ ನಿನ್ನೆ ಮೈಸೂರಿನಲ್ಲಿ ಈ ವಿಚಾರ ಹೇಳಿರೋದ್ರಿಂದ DK ಶಿವಕುಮಾರ್ ನಿರಾಳವಾಗಿದ್ದಾರೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, FIR ಆಗುತ್ತೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಬಂದಷ್ಟೇ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟ ನಂತರ ಮತ್ಯಾರು ಮುಂದಿನ 1 ವರ್ಷಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮುಂದಿನ 1 ವರ್ಷಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ DK ಶಿವಕುಮಾರ್ ಅವರಿಗೆ 2.5 ವರ್ಷ ಬಿಟ್ಕೊಡ್ತಾರೆ ಅಂತೇಳಿ ಒಂದಷ್ಟು ಸುದ್ದಿಗಳು ಹರಿದಾಡ್ತಿತ್ತು. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಹಿಂದೆಂದೂ ಕಾಣದಂತಹ ಬೆಳವಣಿಗೆಗಳು ನಡೆದರೂ ಸಹ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿಲ್ಲ. ನಾನು ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆ ಕೊಡದಿಲ್ಲ ಅಂತ ನಿಂತ್ಕೊಂಡ್ರು. ಕಾಂಗ್ರೆಸ್ ಪಕ್ಷದ ಅಷ್ಟು ಜನ ಶಾಸಕರುಗಳು, ಸಚಿವರುಗಳು, ಹೈಕಮಾಂಡ್ ಅವರಿಂದೇ ನಿಂತ್ಕೊಂತು. ಈಗ ನಿನ್ನೆ ಮಾತನಾಡಿರುವಂತಹ ರೀತಿ ನೋಡಿದ್ರೆ ಬಹುಶಃ ಮುಂದಿನ ನವೆಂಬರ್ ತಿಂಗಳಲ್ಲಿ, ಮುಂದಿನ ದಸರಾ ಟೈಮ್ನಲ್ಲಿ ಮುಖ್ಯಮಂತ್ರಿಯ ಕುರ್ಚಿಯನ್ನ ಬಿಟ್ಟು ಕೊಡ್ತಾರೆ. DK ಶಿವಕುಮಾರ್ ಅವರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾರೆ. ಇದು ಕನ್ಫರ್ಮ್ ಆಯ್ತು, ಇದು 100% ಕನ್ಫರ್ಮ್ ಆಯ್ತು. ಬೇರೆ ಯಾರೋ ಹೇಳ್ತಿದ್ರೆ, ಬೇರೆ ಯಾರೋ ಮಾಡ್ತಿದ್ರೆ ಅದಾಗ್ತಿರ್ಲಿಲ್ಲ. ಸ್ವತಃ ಅವರೇ ಅದು ದಸರಾ ಟೈಮ್ನಲ್ಲಿ ಹೇಳಿರೋದ್ರಿಂದ DK ಶಿವಕುಮಾರ್ ಅವರು ಮುಂದಿನ ವರ್ಷ ಮುಖ್ಯಮಂತ್ರಿ ಆಗೋದು ಪಕ್ಕಾ ಅಂತ ಆಯ್ತು. ಸ್ನೇಹಿತರೆ, ರಾಜ್ಯ ರಾಜಕಾರಣದಲ್ಲಿ, ನಮ್ಮ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಯಾವತ್ತೂ ಸಹ ಈ ರೀತಿಯಾದಂತಹ ಒಂದು ಕಾರ್ಮೋಡ ಬಂದಿರಲಿಲ್ಲ. ಬಹಳಷ್ಟು ಮುಖ್ಯಮಂತ್ರಿಗಳ ಮೇಲೆ ಆಪಾದನೆಗಳು ಬಂದಿತ್ತು. ರಾಮಕೃಷ್ಣ ಹೆಗಡೆ ಇರ್ಬೋದು, ಬಂಗಾರಪ್ಪ ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, ಎಲ್ಲರ ಮೇಲೆ ಆಪಾದನೆಗಳು ಬಂದಿತ್ತು. ಯಡಿಯೂರಪ್ಪನವರಂತೂ ಜೈಲಿಗೆ ಹೋಗಿ ಬಂದ್ಬಿಟ್ರು. ಆದರೂ ಸಹ ಛಲ ಬಿಡದಂಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. KJP ಕಟ್ಟಿದ್ರು, ಅಲ್ಲಿ KJPಯಿಂದ BJPಯನ್ನ ಬೈದ್ರು, ಎಲ್ಲವನ್ನೂ ಮಾಡಿದ್ರು. 2020 ಸರ್ಕಾರದಲ್ಲಿ ಏನು ಕುಮಾರಸ್ವಾಮಿ ವಚನ ಭ್ರಷ್ಟ ಅಂತಂದ್ರು, ಹೋದ್ರು, ರಾಜ್ಯಾದ್ಯಂತ ಪ್ರಚಾರ ಮಾಡಿದ್ರು, ಅನುಕಂಪ ಗಿಟ್ಟಿಸ್ಕೊಂಡ್ರು. ಆದರೂ ಸಹ ಭಾರತೀಯ ಜನತಾ ಪಕ್ಷ ಗಳಿಸಿದ 110 ಸ್ಥಾನ ಮಾತ್ರ. ಅದಾದ್ಮೇಲೆ ಆಪರೇಷನ್ ಕಮಲ ಮಾಡಿದ್ರು, ಅದಾದ್ಮೇಲೆ ಮತ್ತೆ ಆಪರೇಷನ್ ಕಮಲ ಮಾಡಿದ್ರು.
ಎಲ್ಲವನ್ನು ಜನ ಮರ್ತು ಬಿಡ್ತಾರೆ, ಎಲ್ಲವನ್ನು ಜನ ಮರ್ತು ಬಿಡ್ತಾರೆ. ಈ ಕಾರಣಕ್ಕೋಸ್ಕರಾಗಿ ಜನರಲ್ಲಿ ಮೆಮೊರಿ ಪವರ್ ಕಡಿಮೆ ಇರೋದ್ರಿಂದ ಯಾವುದೇ ರಾಜಕಾರಣಿ ತಪ್ಪು ಮಾಡಿದ್ರು ಸಹ ಅದನ್ನ ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ಜಾಗೃತಗೊಳಿಸಬೇಕಾಗಿದ್ದಂಥವ್ರು ಯಾರು? ಮಾಧ್ಯಮಗಳು. ಮಾಧ್ಯಮಗಳು ಯಾವ ಪರಿಸ್ಥಿತಿಗೆ ಬಂದಿದ್ದಾವೆ? ಚೀತು ಅನ್ನಿಸ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ. ಅಂದ್ರೆ ಮಾಧ್ಯಮಗಳು ಯಾವ ಲೆಕ್ಕ ಇಲ್ಲ ಅಂತ ಆಗೋಗಿದೆ. ಇಂತಹ ಕಾರ್ಮೋಡದ ಸಮಯದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿ ಹೋಗೇ ಬಿಡ್ತು, ರಾಜೀನಾಮೆ ಕೊಟ್ಟೇ ಬಿಟ್ರು, ಪ್ರಾಸಿಕ್ಯೂಷನ್ ಆಗೇ ಹೋಯ್ತು, ಹೈಕೋರ್ಟ್ ಅಲ್ಲಿ ತೀರ್ಪು ಬಂದೇ ಬಿಡ್ತು. ಸಿದ್ದರಾಮಯ್ಯನವ್ರನ್ನ ದಾರಿ ತಪ್ಪಿಸಿದವ್ರು ಯಾರು? ಹೈಕೋರ್ಟ್ಗೆ ಹೋಗು ಅಂತ ಹೇಳ್ದವ್ರು ಯಾರು? ಹೈಕೋರ್ಟ್ ಅಲ್ಲಿ ವ್ಯತಿರಿಕ್ತವಾದಂತಹ ತೀರ್ಪು ಬಂದಾಗ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ? ಯಾಕೆ ಡಬಲ್ ಬೆಂಚ್ಗೆ ಹೋಗ್ಲಿಲ್ಲ? ಅಂದ್ರೆ ಒಂದು ತಪ್ಪು ಮಾಡಬೇಕಾದ್ರೆ, ಒಂದು ತಪ್ಪು ಅಂತ ಆಗಿದೆ ಅಂತಂದಾಗ ಸರಿಯಾದಂತಹ ಸಲಹೆಗಾರರು ಇರಬೇಕಾಗುತ್ತೆ, ಸರಿಯಾದಂತಹ ಮಾರ್ಗದರ್ಶಕರು ಇರಬೇಕಾಗುತ್ತೆ. ಒಬ್ಬ ಮುಖ್ಯಮಂತ್ರಿಯ ಸುತ್ತಲೂ ಒಂದು ಸರಿಯಾದಂತಹ ಒಂದು ಪಡೆ ಇರಬೇಕಾಗುತ್ತೆ, ಲೀಗಲ್ ಟೀಮ್ ಇರಬೇಕಾಗುತ್ತೆ. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ರು, ರವಿ ವರ್ಮಾ ಅವರು ವಾದ ಮಾಡಿದ್ರು, ಶಶಿಕಿರಣ್ ಶೆಟ್ಟರು ವಾದ ಮಾಡಿದ್ರು. ಇಲ್ಲಿ ಒಂದು ಕೈ ಮೇಲಾಗಿದ್ದು ಪ್ರತಿಪಕ್ಷಗಳದ್ದು. ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಇವರು ಯಾರಿಗೂ ಸಹ ಮಾಹಿತಿಯ ಕೊರತೆ ಇದೆ. ಅವರು ಹೈಕೋರ್ಟ್ಗೆ ಹೋಗಿದ್ರೆ ನೇರವಾಗಿ ಅವತ್ತೇ ಸೈಟ್ ಅನ್ನ ವಾಪಸ್ ಕೊಟ್ಟು ಅದನ್ನು ಮತ್ತೆ ಲೋಕಾಯುಕ್ತ ತನಿಖೆಗೆ ಇವರೇ ಆದೇಶ ಮಾಡಿಬಿಟ್ಟಿದ್ರೆ ಇಷ್ಟು ಆಗ್ತಾನೆ ಇರಲಿಲ್ಲ. ಇದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಂದಿದ್ರೂ ಸಹ ಅವರ ಜೊತೆಯಲ್ಲಿದ್ದಂತಹ ಕಾನೂನು ಸಲಹೆಗಾರರು ಅವರ ಸುತ್ತಲೂ ಇರುವಂತಹ ಒಂದು ಪಟಾಲಂ ಇದೆಯಲ್ಲ, ಆ ಪಟಾಲಂಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದು ನಮ್ಮ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಾ ಇರುವಂತಹ ಇವತ್ತಿನ ಬೆಳವಣಿಗೆ. ಇನ್ನ ಮುಂದಿನ ವರ್ಷ, ಮುಂದಿನ 2025ರಲ್ಲಿ ನವೆಂಬರ್ ತಿಂಗಳ ಅಷ್ಟೊತ್ತಿಗೆ DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದು ಪಕ್ಕಾ. ಬೇರೆ ಯಾರು ಹೇಳಿರುವಂತದಲ್ಲ, ಸಿದ್ದರಾಮಯ್ಯನವರೇ ವೇದಿಕೆ ಮೇಲೆ ಹೇಳಿರುವಂತದ್ದು. ಅಲ್ಲಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಮುಖ್ಯಮಂತ್ರಿ ಅಂತೇಳಿ ಕರ್ಚಿಫ್ ಟವಲ್ ಆಗ್ತಿದ್ರಲ್ಲ, ಅವರೆಲ್ಲರಿಗೂ ಒಂದು ಫುಲ್ ಸ್ಟಾಪ್ ಇದ್ದಂಗಾಯ್ತು. ಈಗ ದೇಶಪಾಂಡೆ ಅವರು, MB ಪಾಟೀಲ್ರು, ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್, ಸೌದಿ ಅವರು, ಇವರೆಲ್ಲರೂ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಿದ್ರಲ್ಲ, ಎಲ್ಲರಿಗೂ ಒಂದು ಫುಲ್ ಸ್ಟಾಪ್ ಅಂತೂ ಬಿದ್ದಿದೆ. ಸ್ವತಃ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಮುಂದಿನ ವರ್ಷದವರೆಗೂ ನನಗೆ ಅವಕಾಶ ಕೊಡಿ ಅಂತ ಹೇಳಿರುವಂತ ಆ ಒಂದು ಮಾತು, ಅದು ಮೈಸೂರು ದಸರಾ ಟೈಮ್ನಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಇಲ್ಲಿ ನಿಂತು ಮಾತನಾಡಿರೋದ್ರಿಂದ ಇದು ಪಕ್ಕಾ DK ಶಿವಕುಮಾರ್ ಅವರಿಗೆ ಇವಾಗ ನಿರಾಳವಾಗಿರ್ತಾರೆ. ಮುಂದಿನ ವರ್ಷ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಪಕ್ಕಾ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.